ಹಾಯ್ ಆಲ್, ವೆಲ್ಕಮ್ ಟು ಸಂಪದಾ ಡೈಲಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಖುಷಿಯಾಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಜವಾಹರ್ಲಾಲ್ ನೆಹರೂರವರ ನವೋದಯ ವಿದ್ಯಾಲಯದ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ನಾನು ಕೂಡ ನನ್ನ ಮಗಳಿಗೆ ಈಗ ನವೋದಯ ಎಕ್ಸಾಮ್ಸ್ ಬಗ್ಗೆ ಒಂದು ಅಪ್ಲಿಕೇಶನ್ನ ಹಾಕ್ಸಿದ್ದೀನಿ. ಆ ಡೇಟ್ ಬಂದು ಡಿಸೆಂಬರ್ 13 ಇದೆ, ಅಂದರೆ ಈ ಸ್ಯಾಟರ್ಡೇನೇ ಇದೆ. ಹೇಗಿರುತ್ತೆ ಅಲ್ಲಿ ಎಜುಕೇಷನ್, ಹೇಗಿರುತ್ತೆ ನವೋದಯ ಅಂದರೆ ಏನು, ಅಲ್ಲಿ ಮಕ್ಕಳು ಹೇಗಿರ್ತಾರೆ, ನಾವು ಮಕ್ಕಳನ್ನ ದೂರ ಇಟ್ಟು ಓದಿಸೋ ಸರಿನಾ, ಇಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಹೇಗಿದೆ, ಆಹಾರ ಹೆಂಗಿರುತ್ತೆ, ಉಳ್ಕೊಳ್ಳೋಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಹೇಗಿರುತ್ತೆ, ಇಲ್ಲಿ ನಾವು ಹೇಗೆ ಎಂಟರ್ ಆಗ್ಬೋದು, ಯಾವ ರೀತಿ ಎಕ್ಸಾಮ್ ಇರುತ್ತೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ಎಷ್ಟು ಶಾಲೆಗಳಿವೆ, ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಚಾನಲ್ ನಿಮಗೆ ಇಷ್ಟ ಆಯಿತು ಅಂದರೆ, ಈ ಟಾಪಿಕ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಯಾರಿಗೆಲ್ಲ ಡೌಟ್ಸ್ ಇದೆ ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು NJV ಹೆಸರಲ್ಲೇ ಹೇಳಿದಾಗೆ ಜವಾಹರ್ಲಾಲ್ ನೆಹರೂರವರು ದೇಶದ ಪ್ರಧಾನಿಯಾಗಿದ್ದಾಗ ಈ ಸ್ಕೀಮ್ನ ಜಾರಿಗೆ ತಂದರು. ಈ ಸ್ಕೀಮ್ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಹಳ್ಳಿಯಲ್ಲಿರೋ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅನ್ನೋದಾಗಿತ್ತು. ಅಂದರೆ ಕಡಿಮೆ ದುಡ್ಡಲ್ಲಿ ಉತ್ತಮವಾದ ಎಜುಕೇಷನನ್ನು ಕೊಟ್ಟರೆ ಟ್ಯಾಲೆಂಟ್ ಇರೋ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗುತ್ತೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ತಗೋಬೇಕು ಆ ಥರ ಮಕ್ಕಳನ್ನ ಅನ್ನೋದು ಇದ್ರದ್ದು ಉದ್ದೇಶ ಆಗಿತ್ತು. ಅಂದರೆ ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಓವರಾಲ್ ಇಂಡಿಯಾ, ಇಡೀ ಭಾರತದಲ್ಲಿ ಎಷ್ಟು ಜಿಲ್ಲೆಗಳಿದಾವೋ ಅಷ್ಟು ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ತುಂಬ ಶಾಲೆಗಳಿದ್ದಾವೆ ಅಲ್ವಾ. ಆ ಶಾಲೆಗಳಲ್ಲಿ ಒಂದು ಜಿಲ್ಲೆಯಲ್ಲಿ ಪ್ರತಿ ವರ್ಷ 80 ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡ್ಕೋತಾರೆ. ಅಂದರೆ ಇಡೀ ಕರ್ನಾಟಕ ದೇಶಗಳಲ್ಲಿ ಒಂದೊಂದು ಜಿಲ್ಲೆಯಲ್ಲೂ 80 ವಿದ್ಯಾರ್ಥಿಗಳನ್ನು ಸೆಲೆಕ್ಟಿವ್ ಮಾಡ್ಕೋತಾರೆ. ಯಾರು ಹೈಯೆಸ್ಟ್ ಪರ್ಸೆಂಟೇಜ್ ತೆಗೆದಿರ್ತಾರೆ, ಯಾರು ಪಾಸಾಗಿರ್ತಾರೆ ಅಂಥವ್ರನ್ನ ಆಯ್ಕೆ ಮಾಡ್ಕೋತಾರೆ. ಈ ಥರ ಸೆಲೆಕ್ಟ್ ಆಗಬೇಕು ಅಂದರೆ ಅದಕ್ಕಾಗಿ ಒಂದು ಎಕ್ಸಾಮ್ ಅಂತ ಕೊಡ್ತಾರೆ ಅವ್ರಿಗೆ. ಅದರಲ್ಲಿ ಯಾವ ಮಕ್ಕಳು ಹೈಯೆಸ್ಟ್ ಪರ್ಸೆಂಟೇಜ್ನ ತೆಗೆದು ಪಾಸ್ ಆಗ್ತಾರೋ ಅಂಥವರು, ಅಂದರೆ ಒಂದು ಡಿಸ್ಟಿಕಲ್ಲಿ 80 ಮೆಂಬರ್ಸ್ ಮಕ್ಕಳು ಸೆಲೆಕ್ಟ್ ಆಗ್ತಾರೆ. ಇವಾಗಂತೂ ನವೋದಯ ಸ್ಕೂಲಿಗೆ ಸೆಲೆಕ್ಟ್ ಆಗಬೇಕು ಅಂದರೆ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅನ್ನೋದಂತೂ ಕ್ಲಿಯರ್ ಆಯಿತು. ಓಕೆ, ಎಕ್ಸಾಮ್ ಅಟೆಂಡ್ ಮಾಡಿದ ಮೇಲೆ ಅಲ್ಲಿ ಸಿಲೆಬಸ್ ಹೇಗಿರುತ್ತೆ ನವೋದಯದಲ್ಲಿ ಅನ್ನೋದಾದರೆ ಸ್ಟೇಟ್ ಸಿಲೆಬಸ್ ಬರುತ್ತಾ, ICSE ಸಿಲೆಬಸ್ ಬರುತ್ತಾ, CBSE ಸಿಲೆಬಸ್ ಬರುತ್ತಾ ಅಂತ ಎಲ್ರಿಗೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಯಾವ ಸಿಲೆಬಸ್ ಬರುತ್ತೆ ಅಂದರೆ CBSE ಸಿಲೆಬಸ್ ಇರುತ್ತೆ, ಸ್ಟೇಟ್ ಸಿಲೆಬಸ್ ಇರಲ್ಲ, ICSE ಸಿಲೆಬಸ್ ಇರಲ್ಲ. CBSE ಸಿಲೆಬಸ್ ನವೋದಯ ಸ್ಕೂಲಲ್ಲಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಎಜುಕೇಷನು, ಇದರಲ್ಲಿ ಎರಡು ಮಾತಿಲ್ಲ. ಅದಕ್ಕೋಸ್ಕರನೇ ನನ್ನ ಮಗಳಿಗೂ ಕೂಡ ಅಪ್ಲಿಕೇಶನ್ ಹಾಕ್ಸಿದ್ದೀನಿ. ನಾನು ಅಪ್ಲಿಕೇಶನ್ ಕೂಡ ನಿಮಗೆ ತೋರಿಸ್ದೆ, ನೋಡಿರ್ಬೋದು. ನನ್ನ ಮಗಳು ಅಪ್ಲಿಕೇಶನ್ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನೇನೋ 13th ಅಂದರೆ ಇನ್ನು 2 ಡೇಸ್ಗೆಲ್ಲ ಹೋಗಿ ಎಕ್ಸಾಮ್ ಬರೀತಾಳೆ. ಅದೇ ಪಾಸ್ ಆದರೆ ಸಾಕು ಅಂತ ನಾನು ಕಾಯ್ತಾ ಇದ್ದೀನಿ, ಒಳ್ಳೆ ಪರ್ಸೆಂಟೇಜ್ ತೊಗೊಂಡ್ರೆ ಸಾಕು ನನ್ನ ಮಗಳು ಅಂತ. ಏಕೆಂದರೆ ಅಲ್ಲಿ ಎಜುಕೇಷನ್ ತುಂಬಾ ಚೆನ್ನಾಗಿದೆ, ತುಂಬ ಇಷ್ಟ ನನಗೆ. ಆ ಎಜುಕೇಷನಲ್ಲಿ ಓದಿದರೆ ಮಕ್ಕಳಿಗೊಂದು ಶಿಸ್ತಿರುತ್ತೆ, ಪ್ರತಿಯೊಂದ್ರ ಬಗ್ಗೆನೂ ಇಂಡಿಪೆಂಡೆಂಟಾಗಿ ಹೇಗಿರಬೇಕು ಅನ್ನೋದನ್ನು ಮಕ್ಕಳು ತಿಳ್ಕೊತಾರೆ. ಅದಕ್ಕೋಸ್ಕರ ನಾನು ಈ ಎಕ್ಸಾಮ್ನ ನನ್ನ ಮಗಳಿಗೂ ಕೂಡ ಬರೆಸ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮುಂಚೆನೇ ಹಾಕೋಬೋದು. ನೆಕ್ಸ್ಟ್ ಇಯರ್ ಆಪ್ಷನ್ಸ್ ಇರುತ್ತೆ ಮಕ್ಕಳಿಗೆ. ಈ ಸಲ 4th ಆಗಿರೋರು ನೆಕ್ಸ್ಟ್ ಅಪ್ಲಿಕೇಶನ್ ಹಾಕ್ಸಿ, ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಎಕ್ಸಾಮ್ ಆದಮೇಲೂ ಕೂಡ ಯಾವ್ಯಾವ ರೀತಿ ಕ್ವಶನ್ಸ್ ಪೇಪರ್ ಇತ್ತು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನಾನು. ಅಷ್ಟೇ ಅಲ್ಲದೆ ಈ ನವೋದಯ ಸ್ಕೂಲಲ್ಲಿ ಏನೆಲ್ಲ ಎಜುಕೇಷನ್ ಬೆನಿಫಿಟ್ ಇರುತ್ತೆ ಅನ್ನೋದನ್ನು ಸ್ವಲ್ಪ ಹೇಳ್ತೀನಿ. 6ರಿಂದ 12ನೇ ಕ್ಲಾಸ್ವರೆಗೂ ಎಜುಕೇಷನ್ ಫ್ರೀ ಇರುತ್ತೆ. ಅದಲ್ಲದೆ ಯೂನಿಫಾರ್ಮ್ ಕೂಡ ಫ್ರೀ ಇರುತ್ತೆ, ಫುಡ್ ಅಂತೂ ಫ್ರೀ ಇರುತ್ತೆ, ಹಾಸ್ಟೆಲ್ ಸೌಲಭ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದಲ್ಲದೆ ಎಲ್ಲ ಸ್ಪೆಸಿಲಿಟೀಸು ಕೂಡ ಇರುತ್ತೆ. ಅದಲ್ಲದೆ ತುಂಬ ಕ್ವಾಲಿಟಿ ಎಜುಕೇಷನ್ ಕೂಡ ಕೊಡ್ತಾರೆ. ಎಜುಕೇಷನ್ಗೆ ನಾವು ಹೆಚ್ಚು ಒತ್ತಿನ ಕೊಡಬೇಕಾಗಿರೋದ್ರಿಂದ ಕ್ವಾಲಿಟಿ ಆಫ್ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹೆಣ್ಮಕ್ಳಿಗಂತೂ ತುಂಬಾ ಸೇಫ್ಟಿ ಇರುತ್ತೆ, ವಾರ್ಡನ್ ಇರ್ತಾರೆ, ಟೀಚರ್ಸ್ ಇರ್ತಾರೆ. ಇಲ್ಲಿ ಹೆಣ್ಮಕ್ಳಿಗೆ ಸಪ್ರೇಟ್ ಹಾಸ್ಟೆಲ್ ಕೂಡ ಇರುತ್ತೆ. ಅದಲ್ಲದೆ ವರ್ಷದಲ್ಲಿ 2 ಸಲ ಮನೆಗೂ ಕೂಡ ಕಳಿಸ್ತಾರೆ. ದಸರಾ ವೆಕೇಷನ್ ಇರುತ್ತೆ, ಸಾಲದಕ್ಕೆ ಸಮ್ಮರ್ ವೆಕೇಷನ್ ಇರುತ್ತೆ. ಅವೆರಡು ಟೈಮಲ್ಲಿ ವರ್ಷಕ್ಕೆ 2 ಸಲ ಮನೆಗೆ ಕೂಡ ಕಳಿಸ್ತಾರೆ. ಮಕ್ಕಳು ಇಂಡಿಪೆಂಡೆಂಟಾಗಿ ಹೇಗೆ ಬೆಳಿಬೇಕು ಅನ್ನೋದನ್ನು ಇದರಲ್ಲಿ ಕಲಿಸ್ಕೊಡ್ತಾರೆ. ಮಕ್ಕಳಲ್ಲಿ ಶಿಸ್ತನ್ನು ಬೆಳೆಸ್ತಾರೆ. ಊಟದ ವಿಚಾರಕ್ಕೆ ಬಂದರೆ ತುಂಬಾ ಆರೋಗ್ಯಕರವಾದ ಊಟನ ಕೊಡ್ತಾರೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ಮತ್ತು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಇರುತ್ತೆ, ರಾತ್ರಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಬರೀ ಎಜುಕೇಷನ್ ಅಲ್ಲ, ಓವರಾಲ್ ಡೆವಲಪ್ಮೆಂಟ್ ಇರುತ್ತೆ. ತುಂಬಾ ಚೆನ್ನಾಗಿದೆ ನವೋದಯ ಸ್ಕೂಲು. ಏಕೆಂದರೆ ನಮ್ಮ ರಿಲೇಟಿವ್ಸು ತುಂಬ ಜನ ನವೋದಯದಲ್ಲಿ ಓದಿರೋರು ಇದ್ದಾರೆ. ನವೋದಯದಲ್ಲಿ ಆಲ್ಮೋಸ್ಟ್ ಓದಿರೋರೆಲ್ಲ ಸಾಮಾನ್ಯವಾಗಿ ಜಾಬ್ ತೊಗೊಂಡಿರ್ತಾರೆ. ಹಾಗಾಗಿ ಒಳ್ಳೆಯ ಬಿಹೇವಿಯರ್ ಇರುತ್ತೆ, ಮಕ್ಕಳಲ್ಲಿ ಒಂದು ಶಿಸ್ತಿರುತ್ತೆ. ನಮಗೆ ಬೇಕಾಗಿರೋದು ಅದೇ, ಮಕ್ಕಳಲ್ಲಿ ಒಳ್ಳೆಯ ಗುಣ ಬೆಳೆಸಬೇಕು, ಶಿಸ್ತು ಕಲಿಸ್ಬೇಕು.
ಇಲ್ಲಿ ಕಲ್ಚರ್ ಆ್ಯಕ್ಟಿವಿಟೀಸ್ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಯೋಗ ಕ್ಲಾಸಸ್ ಇರುತ್ತೆ. ನಾರ್ಮಲ್ ಸ್ಕೂಲ್ಗಿಂತನೂ ಸೂಪರಾಗಿರುತ್ತೆ. ನವೋದಯದಲ್ಲಿ CBSE ಸಿಲೆಬಸ್ನ ಫಾಲೋ ಅಪ್ ಮಾಡ್ತಾರೆ ಅಂತ ಆವಾಗಲೇ ಹೇಳಿದೆ ನಾನು. ಇಲ್ಲಿ CBSE ಸಿಲೆಬಸ್ ಇರುತ್ತೆ, ICSE ಮತ್ತು ಸ್ಟೇಟ್ ಸಿಲೆಬಸ್ ಇರಲ್ಲ. ಇವತ್ತಿನ ದಿನದಲ್ಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ಸಿಟಿ ಕಡೆ, ಅದರಲ್ಲೂ ಸಿಟಿ ಕಡೆ ವಿದ್ಯೆ ಸ್ಕೂಲು ಅಂದ್ರೇ ದುಡ್ಡಿನ ದಂಧೆ ನಡೆಸ್ತಿದ್ದಾರೆ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಬಿಸ್ನೆಸ್ ಆಗಿಬಿಟ್ಟಿದೆ, ಸ್ಕೂಲ್ ಅನ್ನೋದೇ ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದಾರೆ. ಫೀಸ್ ಕಟ್ಟಲಿಲ್ಲ ಅಂದರೆ ಮಕ್ಕಳಿಗೆ ಟೆಸ್ಟ್ ಕೂಡ ಮಾಡೋಕ್ಕೆ, ಟೆಸ್ಟಲ್ಲಿ ಬರ್ಸೋಕ್ಕೆ ಕೂಡ ಕೊಡಲ್ಲ. ಫೀಸ್ ಕಟ್ಟಿ ಆಮೇಲೆ ನಿಮಗೆ ನೆಕ್ಸ್ಟು ಟೆಸ್ಟ್ ಬರ್ಸೋಕ್ಕೆ ಅನುಮತಿ ಕೊಡ್ತೀನಿ ಅನ್ನೋವಷ್ಟರ ಮಟ್ಟಿಗೆ ಈಗಿನ ಸ್ಕೂಲ್ಗಳು ಬೆಳ್ಕೊಬಿಟ್ಟಿದೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ನೀವು ಕೂಡ ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ತಾ ಇರ್ತೀರಾ ಮಕ್ಕಳನ್ನ. ನಿಮಗೂ ಕೂಡ ಅದ್ರ ಬಗ್ಗೆ ಏನು ಒಪಿನಿಯನ್ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಮಾತು ಸರಿ ಅನಿಸಿದರೆ ನನಗೂ ಕೂಡ ಖುಷಿ ಅನಿಸುತ್ತೆ. ನಿಜವಾಗ್ಲೂ ನಾವು ಓದಿದ್ವಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ, ಅವತ್ತಿನ ಎಜುಕೇಷನು ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ. ಎಷ್ಟು ದುಡ್ಡು ಕೊಟ್ಟರು, ಏನೇ ಮಾಡಿದ್ರು ಅವತ್ತಿನ ಹ್ಯಾಪಿ, ಅವತ್ತಿನ ಟೀಚರ್ಸು ಕಲಿಸ್ತಾ ಇದ್ದಿದ್ದ ರೀತಿ ಇವತ್ತಿನ ಕಾಲದಲ್ಲಿ ನಿಜವಾಗ್ಲೂ ಮಕ್ಕಳಿಗೆ ಎಜುಕೇಷನ್ ಸಿಗ್ತಾ ಇಲ್ಲ. ನನ್ನ ಒಪಿನಿಯನ್ ಅದು. ಅವತ್ತಿನ ಕಾಲದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಅಷ್ಟೇ ನೀಟಾಗಿ ಕಲಿಸ್ತಾ ಇದ್ರು, ಅಷ್ಟೇ ಚೆನ್ನಾಗಿ ಓದ್ತಾ ಇದ್ವಿ. ಇವತ್ತಿನ ಇದರಲ್ಲಿ ಆ ರೀತಿ ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ ನನ್ನ ಒಪಿನಿಯನು. ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನವೋದಯ ಸ್ಕೂಲಲ್ಲಿ ಓದಬೇಕು ಅಂದರೆ ರಿಸರ್ವೇಷನ್ ಇರುತ್ತಾ, ಮೀಸಲಾತಿ ಇರುತ್ತಾ ಅಂದರೆ ಖಂಡಿತವಾಗ್ಲೂ ಇರುತ್ತೆ. ಹಳ್ಳಿ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಓದ್ತಿರೋ ಮಕ್ಕಳಿಗಂತೂ ಮೀಸಲಾತಿ ಇದ್ದೇ ಇರುತ್ತೆ. ಅದಲ್ಲದೆ ಹೆಣ್ಮಕ್ಳಿಗೂ ಕೂಡ ಮೀಸಲಾತಿ ಇದೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಬೇಜಾರಾಗೋವಂಥ ವಿಚಾರ ಏನಪ್ಪ ಅಂದರೆ ಇದರಲ್ಲಿ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಇಷ್ಟು ಮುದ್ದಾಗಿ ಸಾಕಿರ್ತೀವಿ ಮಕ್ಕಳನ್ನ, ಸಡನ್ನಾಗಿ ಇನ್ನೂ ಚಿಕ್ಕ ವಯಸ್ಸು 5th ಸ್ಟ್ಯಾಂಡರ್ಡ್ ಅಷ್ಟೇ, ಈಗಲೇ ಹಾಸ್ಟೆಲ್ಗೆಲ್ಲ ಹಾಕ್ಬಿಟ್ರೆ, ತುಂಬ ದೂರ ಬಿಟ್ಬಿಟ್ರೆ ಮಕ್ಕಳು ಹೇಗಿರ್ತಾರೆ ನಮ್ಮನ್ನು ಬಿಟ್ಟು? ಈಗ ಪ್ರತಿಯೊಂದಕ್ಕೂ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಮಕ್ಕಳು. ಸಡನ್ನಾಗಿ ಬಿಟ್ಟರೆ ಪ್ರತಿಯೊಂದು ಬಟ್ಟೆ ವಾಶ್ ಅವರೇ ಮಾಡ್ಕೋಬೇಕು, ಪ್ರತಿಯೊಂದು ಕೆಲಸನೂ ಅವರೇ ಮಾಡ್ಕೋಬೇಕಾಗಿರೋದ್ರಿಂದ ಸ್ವಲ್ಪ ಬೇಜಾರಾಗುತ್ತೆ. ಮಕ್ಕಳನ್ನ ಬಿಟ್ಟಿರೋದು ಹೇಗೆ ಅನ್ನೋರಿಗೆ ತುಂಬಾ ಬೇಜಾರಾಗುತ್ತೆ. ಈ ವಿಚಾರದಲ್ಲಿ ನನಗೂ ಕೂಡ ಬೇಜಾರಾಗ್ತಿದೆ. ಬಟ್ ನನ್ನ ಮಗಳಿಗಂತೂ ಟ್ಯೂಷನ್ ಎಲ್ಲ ಕೊಡಿಸಿಲ್ಲ, ಮನೇಲೇ ಅಲ್ಪ ಸ್ವಲ್ಪ ಓದಿಸಿದ್ದೀನಿ. ಅದರಲ್ಲಿ ಅವಳು ಪಾಸ್ ಆದರೆ ನೆಕ್ಸ್ಟು ನವೋದಯಕ್ಕೆ ಕಳಿಸ್ತೀನಿ. ನಿಜವಾಗ್ಲೂ ಕಳಿಸ್ತೀನಿ. ಪಾಸ್ ಆದರೆ, ಚೆನ್ನಾಗಿ ಪರ್ಸೆಂಟೇಜ್ ತೆಗಿಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಬ್ಯಾಡ್ ಲಕ್ ಅಂತ ಅಂದ್ಕೊಂಡು ಮನೇಲೇ ಇರಿಸ್ಕೊತೀವಿ ಅಷ್ಟೇ. ಬಟ್ ಟ್ಯೂಷನ್ಗೆಲ್ಲ ಕಳಿಸಿದ್ದಿದ್ರೆ ತುಂಬಾ ಇಂಪ್ರೂವ್ ಆಗ್ತಿತ್ತು, ಅದಲ್ಲದೆ ಪಾಸ್ ಆಗ್ತಿದ್ಲು ಅಂತ ನನಗೂ ಅನಿಸುತ್ತೆ. ಟ್ಯೂಷನ್ಗೆಲ್ಲ ಕಳಿಸ್ತಿಲ್ಲ, ಅದೊಂದು ಬೇಜಾರಾಗುತ್ತೆ. ಅದಲ್ಲದೆ ಮಕ್ಕಳ ಫ್ಯೂಚರ್ ಎಲ್ಲ ನೋಡೋಕೆ ಹೋದರೆ ನವೋದಯ ಸ್ಕೂಲ್ ಬೆಸ್ಟ್ ಅಂತ ಅನಿಸುತ್ತೆ. ಮನೇಲಿ ಇದ್ಕೊಂಡು ಎನಿ ಟೈಮ್ ಫೋನು TV ನೋಡ್ಕೊಂಡಿರೋ ಈ ಕಾಲದಲ್ಲಿ ಅಂಥ ನವೋದಯ ಸ್ಕೂಲ್ ಎಜುಕೇಷನ್ ಸಿಕ್ಕಿದ್ರೆ ನಿಜವಾಗ್ಲೂ ಮಕ್ಕಳು ತುಂಬಾ ಇಂಡಿಪೆಂಡೆಂಟಾಗಿ ಬೆಳೀತಾರೆ, ಶಿಸ್ತು ಕಲಿತಾರೆ, ಪ್ರತಿಯೊಂದ್ರ ಬಗ್ಗೆನೂ ತಿಳ್ಕೊಳ್ಳೋ ಶಕ್ತಿ ಇರುತ್ತೆ ಮಕ್ಕಳಿಗೆ. ನಿಜವಾಗ್ಲೂ ಅಂಥ ಸ್ಕೂಲ್ ಸಿಗಬೇಕು. ಆ ಥರ ಸಿಗಬೇಕು ಅಂದರೆ ಈಗಲಿಂದನೇ ನೀವು ನಿಮ್ಮ ಮಕ್ಕಳನ್ನ ನೆಕ್ಸ್ಟ್ ಇಯರ್ ಯಾರೆಲ್ಲ, ಇವಾಗಂತೂ ಟೈಮ್ ಮೀರೋಗಿದೆ, ನೆಕ್ಸ್ಟ್ ಇಯರ್ ಯಾರೆಲ್ಲ ಮಕ್ಕಳನ್ನ 5th ಅಪ್ಲಿಕೇಶನ್ ನವೋದಯಕ್ಕೆ ಹಾಕಿಸ್ತೀರಾ ಆಗಲೇ ಟ್ಯೂಷನಿಗೆ ಸೇರಿಸಿ. ಇಲ್ಲಾಂದರೆ ನೀವು ಆದಷ್ಟು ಮನೇಲೇ ಕೂತ್ಕೊಂಡು ಹೇಳ್ಕೊಡಿ ಮಕ್ಕಳಿಗೆ, ತುಂಬ ಚೆನ್ನಾಗಿ ಎಜುಕೇಷನ್ ಕೊಡಿ, ಅವರು ಗ್ಯಾರಂಟಿ ಪಾಸ್ ಆಗ್ತಾರೆ. ಅಂಥ ಸ್ಕೂಲ್ನ ಯಾವಾಗಲೂ ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಎಜುಕೇಷನು. ಯಾಕಂದರೆ ನನಗೆ ಕೂಡ ಗೊತ್ತು, ನನ್ನ ಫ್ರೆಂಡ್ ಸರ್ಕಲಲ್ಲೂ ತುಂಬ ಜನ ಓದಿದ್ದಾರೆ, ನಮ್ಮ ರಿಲೇಟಿವ್ಸಲ್ಲೂ ಇದ್ದಾರೆ. ಹಾಗಾಗಿ ಆ ಎಜುಕೇಷನ್ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಗೌರವ ಇದೆ ನವೋದಯ ಸ್ಕೂಲ್ ಬಗ್ಗೆ. ತುಂಬ ಚೆನ್ನಾಗಿದೆ. ದುಡ್ಡು ಫೀಸ್ ಕಟ್ಟಲ್ಲ ಅಂತ ಹೇಗೇಗೋ ನೋಡ್ಕೊಳ್ಳೋದು ಆ ಥರ ಇಲ್ಲವೇ ಇಲ್ಲ. ತುಂಬ ಚೆನ್ನಾಗಿದೆ ಎಜುಕೇಷನು. ನಿಜವಾಗ್ಲೂ ಆ ಎಜುಕೇಷನ್ಗೆ ಮಕ್ಕಳನ್ನ ಕಳಿಸಿ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಇದಿಷ್ಟು ನನಗೆ ತಿಳಿದ ಮಟ್ಟಿಗೆ ನವೋದಯ ಸ್ಕೂಲು 100% ಕ್ವಾಲಿಟಿ ಇದೆ, ಒಳ್ಳೆ ಎಜುಕೇಷನ್ ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಿಷ್ಟು ಮಾಹಿತಿಯೊಂದಿಗೆ, ಒಳ್ಳೆ ಮಾಹಿತಿಗಳೊಂದಿಗೆ ಸಿಗ್ತೀನಿ. ಹಾಗೆ ನನ್ನ ಮಗಳು ಕೂಡ ನವೋದಯ ಅಪ್ಲಿಕೇಶನ್ ಹಾಕಿದ್ದಾಳೆ, ಸ್ಯಾಟರ್ಡೇ ಎಕ್ಸಾಮ್ ಇದೆ, ಅವ್ಳಿಗೂ ಕೂಡ ನೀವು ಬೆಸ್ಟ್ ಆಫ್ ಲಕ್ ಕೇಳಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.